ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ, ನನ್ನ ಹೆಸರು ನಿಖಿತಾ. ನಾನು ಸಿಯಾಟ್ಲಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಇನ್ನು ನೀವೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾನೆ ಫಸ್ಟ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾಶ್ ಬ್ರೌನ್ಸ್, ಪೊಟ್ಯಾಟೊ ವೆಜ್ಜಸ್, ಇದೆಲ್ಲ ಸಾಸ್ ಮತ್ತು ಫ್ರೂಟ್ಸ್. ಸೀರಿಯಲ್ಸ್ ಎಲ್ಲ ಇದರಲ್ಲದೆ. ಹೋಟೆಲಲ್ಲಿ ನೆಕ್ಸ್ಟ್ ಡೇ ನಮಗೆ ಬಫೆ ಇತ್ತು. ಸೊ ನಾನು ಬ್ರೆಡ್ ತಗೊಂಡೆ, ಆಮೇಲೆ ಒಂದು ಸ್ವಲ್ಪ ಹಾಲು, ಇದು ವಾಟರ್ ಮೆಲನ್ ಆ್ಯಂಡ್ ಚೀಸ್ ಬ್ರೆಡ್ ತಗೊಂಡೆ ಬ್ರೆಡ್ಗೆ. ದೆನ್ ಇದನ್ನು ತಗೊಂಡಿನಿ, ಇದಕ್ಕೆ ಹಾಲು ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ಇವಾಗ ಹೋಟೆಲ್ ಚೆಕ್ಔಟ್ ಮಾಡಿದ್ವಿ, ಇಲ್ಲೇ ತಿಂಡಿ ತಿನ್ಕೊಂಡ್ವಿ. ಸೊ ನೆಕ್ಸ್ಟ್ ನಾವು 17 ಮೈಲ್ ಡ್ರೈವಿಗೆ ಹೋಗ್ತೀವಿ. ಅಲ್ಲಿ ನಾವು ಯಾವ್ಯಾವ ವ್ಯೂ ಪಾಯಿಂಟ್ಸ್ಗೆ ಹೋಗ್ತೀವೋ ಅದೆಲ್ಲನೂ ನಾನು ನಿಮಗೆ ತೋರಿಸ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ ನಾವು ಹೋದಲ್ಲೆಲ್ಲ ಕವರ್ ಮಾಡೋದಕ್ಕೆ. ನಾವು ತಿಂಡಿ ಮುಗಿಸ್ಕೊಂಡು ಆ್ಯಪಲ್ಲಿಗೆ ಬಂದ್ವಿ, ಬಿಕಾಸ್ ಇದು ಆ್ಯಪಲ್ದು ಹೆಡ್ ಕ್ವಾರ್ಟರ್ಸ್. ಆ್ಯಂಡ್ ಇನ್ನು ಎಷ್ಟೊಂದು ಸಾಫ್ಟ್ವೇರ್ ಕಂಪನೀಸ್ದು ಹೆಡ್ ಕ್ವಾರ್ಟರ್ಸ್ ಇಲ್ಲೇ ಇರೋದಕ್ಕೆ ನಾವು ಒಂದೊಂದಾಗಿ ಶುರು ಮಾಡ್ಕೊಂಡ್ವಿ ನೋಡೋಣ ಅಂದ್ಬಿಟ್ಟು. ಇದು ಆ್ಯಪಲ್ ಸ್ಟೋರು. ನೀವು ಎಷ್ಟೊಂದು ಕಡೆ ನೋಡಿರ್ತೀರ ಆ್ಯಪಲ್ ಸ್ಟೋರ್. ಇಂಡಿಯಾದಲ್ಲಿ ಕೂಡ ಮುಂಬೈಯಲ್ಲಿ ಆ್ಯಪಲ್ ಸ್ಟೋರ್ ಅದೇ. ಬಟ್ ಇದು ಬಂದುಬಿಟ್ಟು ಹೆಡ್ ಕ್ವಾರ್ಟರ್ಸ್ ಒಳಗೆ ಸ್ಟೋರ್ ಇರೋದಕ್ಕೆ ಇಲ್ಲಿ ಎಷ್ಟೊಂದು ಸ್ಪೆಷಲ್ ಐಟಮ್ಸ್ ಎಲ್ಲ ಸಿಗ್ತವೆ. ಸೊ ನೀವು ಅದನ್ನು ಇಲ್ಲಿ ಮಾತ್ರ ನೋಡ್ಬೋದು. ಆ್ಯಂಡ್ ನಾನು ಫ್ಯೂ ಗ್ಲಿಮ್ಸ್ ತೋರಿಸ್ತೀನಿ ನಿಮಗೆ ಒಳಗೆ ಹೋಗ್ಬಿಟ್ಟು. ಆ್ಯಂಡ್ ಇಲ್ಲಿ ಡೋರ್ ನಾವು ಕೈಯಿಂದ ವೇವ್ ಮಾಡಿದರೆ ಸಾಕು, ಡೋರ್ ಓಪನ್ ಆಗ್ತದೆ. ಇದು ಎಷ್ಟೊಂದು ಕಡೆ ಇವಾಗ ಬಂದವೆ, ಬಟ್ ಇಲ್ಲಿ ನನಗೆ ಚೆನ್ನಾಗಿ ಅನ್ನಿಸ್ತು. ನೋಡ್ರಿ ಒಳಗೆ ಯಾವ ಥರ ಆರ್ಕಿಟೆಕ್ಚರ್ ಅದೇ ಇವ್ರದ್ದು ಅಂತ. ಒಂಥರ ಐಫೋನ್ ಫೀಲೇ ಬರ್ತದೆ ಇವ್ರದ್ದು ಎಲ್ಲನೂ ಡಿಸೈನ್ ಎಲ್ಲ ನೋಡಿದರೆ. ಆ್ಯಂಡ್ ತುಂಬ ಜನ ಇದ್ದರು ಇಲ್ಲಿ. ಎಷ್ಟೊಂದು ಅವರೆಲ್ಲ ಬೈ ಮಾಡೋದಕ್ಕೆ ಇಲ್ಲ ನೋಡೋದಕ್ಕೆ ಎಲ್ಲ ಇತ್ತು. ಇಲ್ಲಿ ನೋಡ್ಬೋದು ನೀವು ಈ ಡಿಸೈನು, ಇದು ಸ್ಟೇರ್ ಕೇಸ್ದು. ಇದು ಎಷ್ಟು ಚೆನ್ನಾಗದೆ, ನನಗಿದು ಭಾಳನೇ ಇಷ್ಟ ಆಯಿತು. ಅದಕ್ಕೆ ಇದೊಂದು ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ಇದು ಟೆರೆಸ್, ಅಲ್ಲಿ ಈ ಥರ ಡಿಸೈನ್ ಅದೇ. ಇದು ಹೆಡ್ ಕ್ವಾರ್ಟರ್ಸ್ದು 3D ಮಾಡೆಲ್. ಇಲ್ಲಿ ಏನು ಅಷ್ಟೊಂದು ಸ್ಟ್ರಕ್ಚರ್ ಗೊತ್ತಾಗಲ್ಲ, ಬಟ್ ಐಪ್ಯಾಡ್ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗ್ತದೆ ಅವ್ರದ್ದು ಕಂಪ್ಲೀಟಾಗಿ ಹೆಂಗೆ ಅವ್ರು ಕಟ್ಕೊಂಡಾರೆ ಬಿಲ್ಡಿಂಗ್ ಅಂತ. ಇವಾಗ ಮೇಲಿಂದ ನೋಡಿದರೆ ಗೊತ್ತಾಗ್ತದಲ್ಲ, ಡ್ರೋನಲ್ಲೆಲ್ಲ ಕ್ಯಾಪ್ಚರ್ ಮಾಡಿದಾಗ ಗೊತ್ತಾಗ್ತದಲ್ಲ, ಆ ಥರ ನಮಗೆ ಐಪ್ಯಾಡಲ್ಲಿ ಗೊತ್ತಾಗ್ತದೆ. ನೀವು ನೋಡ್ಬೋದು, ಇನ್ಕ್ಲೂಡಿಂಗ್ ರೋಡ್, ಗಿಡ, ಮರ ಎಲ್ಲನೂ ಕಾಣಿಸ್ತದೆ. ಆ್ಯಂಡ್ ಬಿಲ್ಡಿಂಗ್ ಮೂವ್ ಮಾಡ್ತೀವಿ ನೋಡ್ರಿ ಇಲ್ಲಿ. ಇದೇನೋ ಅಂತ ಹೊಸ ಫೀಚರ್ ಇವ್ರ ಹತ್ರ ಅದೇ. ಸೊ ಇಟ್ ವಾಸ್ ಗುಡ್ ಇಲ್ಲಿ ನೋಡೋದಕ್ಕೆ ನಮ್ಗೆ ಆ್ಯಕ್ಚುಲಿ. ನೆಕ್ಸ್ಟ್ ನಾವು ಗೂಗಲ್ಗೆ ಹೋದ್ವಿ. ಸೊ ಇದು ಗೂಗಲ್ ಕ್ಯಾಂಪಸ್. ನಾನು ಆ್ಯಕ್ಚುಲಿ ಒಳಗಡೆ ವಿಡಿಯೋ ಮಾಡಲಿಲ್ಲ. ಇದೂ ಚೆನ್ನಾಗಿತ್ತು, ನನಗೆ ಮರ್ತೋಯ್ತು ಅಷ್ಟೊಂದು ಕಡೆ ವಿಡಿಯೋ ಮಾಡೋದು. ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ವಿ ಮೂವ್ ಟು NVIDIA. ಈಗ NVIDIA ಯಾರಿಗೆ ಗೊತ್ತಿಲ್ಲ ಹೇಳ್ರಿ, ಎಲ್ಲರಿಗೂ ಗೊತ್ತು. ಸೊ ನಾವು NVIDIA ಕ್ಯಾಂಪಸ್ ಕೂಡ ನೋಡಿದ್ವಿ. NVIDIA ತುಂಬಾ ಚೆನ್ನಾಗದೆ. ನಾವು ಜಸ್ಟ್ ಹೊರಗಿಂದ ನೋಡಿದ್ದು. ಮಧ್ಯಾಹ್ನ ಆಗಿತ್ತು. ಸೊ ನಾವು ಲಂಚ್ಗೆ ಪೂರನ್ ಪೋಲಿ ಅಂತ ಇಲ್ಲಿ ಹೋಗಿದ್ವಿ. ಇಲ್ಲಿ ಮಾತ್ರ ಎಲ್ಲರೂ ಹೋಗಿ ತಿನ್ನಲೇಬೇಕು. ಮಹಾರಾಷ್ಟ್ರನ್ ಸ್ಟೈಲಲ್ಲಿ ಫುಡ್ ಇರ್ತದೆ. ಆ್ಯಂಡ್ ಟೂ ಗುಡ್ ಗೊತ್ತಾ. ನಾನು ಆ್ಯಕ್ಚುಲಿ ಅಲ್ಲಿ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ, ಬಿಕಾಸ್ ಈ ಬಿಸಿಲಲ್ಲಿ ಅಷ್ಟೊಂದು ಹಸುವಾಗ್ಬಿಟ್ಟಿತ್ತು. ಸೊ ನನಗೆ ಇಂಟ್ರೆಸ್ಟೇ ಇರಲಿಲ್ಲ ವ್ಲಾಗ್ ಮಾಡೋದಕ್ಕೆ. ಬಟ್ ನಿಜವಾಗ್ಲೂ ಪೂರನ್ ಪೋಲಿಗೆ ಹೋಗಿ ಬರ್ರಿ, ಭಾಳನೇ ಟೇಸ್ಟಿಯಾಗದೆ ಅಲ್ಲಿ.
ಈ ಜಾಗ ನೋಡ್ರಿ ಸಡನ್ನಾಗಿ ಫುಲ್ ಫಾಗ್ ಆಗೋಯ್ತು. ಇದು ಆ್ಯಕ್ಚುಲಿ ನಾವು ಊಟ ಮುಗಿಸ್ಕೊಂಡು 17 ಮೈಲ್ ಡ್ರೈವ್ ಅಂತ ಅಲ್ಲಿಗೆ ಹೋಗ್ತಾ ಇದ್ವಿ. ಆನ್ ದ ವೇ ಅಲ್ಲಿ ಈ ಥರ ಆಗೋಯ್ತು. ಬಿಕಾಸ್ ಅದು ಫುಲ್ ಬಿಸಿಲಿಂದ ಇದು ಫುಲ್ ಫಾಗಿ ಥರ ಆಗೋಯ್ತು. ಸೊ ಒಂಥರ ಚೆನ್ನಾಗಿತ್ತು, ಯಾಕಂದರೆ ರೈಟ್ ಸೈಡ್ ಸೀ ಇತ್ತು. ಇಲ್ಲಿಂದ 17 ಮೈಲ್ ಡ್ರೈವ್ ಶುರು ಆಗ್ತದೆ. ಇದೇನು ಅಂದರೆ ಇಲ್ಲಿ ನಾವು ಟಿಕೆಟ್ ತಗೋಬೇಕು, ಅಂದರೆ ಪರ್ ವೆಹಿಕಲ್ಗೆ ಇಷ್ಟು ಅಂತ ಇರ್ತದೆ. ಪ್ರಾಬಬ್ಲಿ ನಾವು $12 ಕೊಟ್ವಿ ಅಂತ ಅನಿಸುತ್ತೆ ಒಂದು ಕಾರ್ಗೆ. ಸೊ ಇದು 17 ಮೈಲ್ ಡ್ರೈವ್ ಏನು ಅಂದರೆ ಇಲ್ಲಿ ನಮಗೆ 17 ಪಾಯಿಂಟ್ಸ್ ಇರ್ತವೆ, ವ್ಯೂ ಪಾಯಿಂಟ್ಸ್, ಆ್ಯಂಡ್ ಈಚ್ ಪಾಯಿಂಟ್ ಈಸ್ ವೆರಿ ಬ್ಯೂಟಿಫುಲ್ ಥರ. ಒಂದೊಂದು ಫುಲ್ ಸೀನ್ರಿ ಥರ ಇತ್ತು, ಒಂದೊಂದು ನದಿ, ಸೊ ಆ ಥರ ಇತ್ತು, ಒಂದೊಂದು ಬರ್ಡ್ಸ್ ಇತ್ತು ಫುಲ್ಲು. ಸೊ ಒಂದೊಂದು ಮೈಲ್ ಕೂಡ ತುಂಬ ಡಿಫ್ರೆಂಟಾಗಿತ್ತು. ಇದು ನೋಡ್ತಿದ್ದೀರಲ್ಲ, ಇದೇ ಒಂದು ಮೈಲಲ್ಲಿ ಒಂದು ವ್ಯೂ ಪಾಯಿಂಟ್ ಅಂತ. ಸೊ ನಾನು ಎಲ್ಲನೂ ಹಾಕಲಿಲ್ಲ, ಬಿಕಾಸ್ ತುಂಬಾ ಆಗೋಗ್ತದೆ ಅದು. ನಾನು ಜಸ್ಟ್ ಗ್ಲಿಮ್ಸ್ ಕೊಟ್ಟಿನಿ, ಫ್ಯೂ ವ್ಯೂ ಪಾಯಿಂಟ್ಸ್, ಮೇಜರ್ ವ್ಯೂ ಪಾಯಿಂಟ್ಸ್ ತೊಗೊಂಡ್ಬಿಟ್ಟು. ಇದು ನೋಡ್ರಿ ಬರ್ಡ್ ರಾಕ್, ಇಲ್ಲಿ ತುಂಬಾ ಬರ್ಡ್ಸ್ ಕಾಣಿಸ್ತವೆ ನಿಮಗೆ. ಇದರಲ್ಲಿ ನಾನು ಕ್ಯಾಪ್ಚರ್ ಮಾಡ್ಕೊಂಡಿನಿ, ಇಲ್ಲಿ ನೀವು ನೋಡ್ಬೋದು ಎಷ್ಟು ಬರ್ಡ್ಸ್ ಅವೆ ಅಂತ. ಆ್ಯಂಡ್ ಇದೇ ಥರ ಭಾಳನೇ ಇತ್ತು. ಸೊ ನಾನು ಸ್ವಲ್ಪ ಮಾತ್ರ ಅಪ್ಲೋಡ್ ಮಾಡಿದೆ. ಆ್ಯಂಡ್ ಇವಾಗ ನಮ್ಮದು 17 ಮೈಲ್ ಡ್ರೈವ್ ಮುಗೀತು. ಇಲ್ಲಿಂದ ನಾವು ಯೋಸೆಮಿಟೆಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮದು ಅದರ ಹೊರಗಡೆನೆ ಓಕಸ್ಟ್ ಅಂತ, ಅಲ್ಲಿ ನಾವು ರೂಮ್ ಮಾಡ್ಕೊಂಡಿದ್ವಿ. ಸೊ ಇವಾಗ ನಾವು ಸೀದಾ ರೂಮ್ಗೆ ಹೋಗ್ತಾ ಇದ್ದೀವಿ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಡೇ 3 ನಮ್ಮದು. ಆ್ಯಂಡ್ ಇವತ್ತು ಯೋಸೆಮಿಟೆ ನ್ಯಾಷನಲ್ ಪಾರ್ಕ್ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿದು ಏನೇನು ಪ್ರಾಸೆಸ್, ನಾವೇನೇನು ಮಾಡ್ತೀವಿ ಅದೆಲ್ಲನೂ ನಾನು ಇವತ್ತು ಕವರ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ಇಲ್ಲಿ ನೋಡ್ಬೋದು ಎಂಟ್ರೆನ್ಸಲ್ಲೇ ಇಷ್ಟೊಂದು ರಶ್, ಬಿಕಾಸ್ ನಾವು ಹೋಗಿದ್ದು ಲಾಂಗ್ ವೀಕೆಂಡ್ ಟೈಮಲ್ಲ. ಸೊ ತುಂಬ ಜನ ಬಂದಿದ್ರು. ಜಸ್ಟ್ 6 ಮೈಲ್ಸ್ಗೆ 45 ಮಿನಿಟ್ಸ್ ತೋರಿಸ್ತಾ ಇತ್ತು. ಬಟ್ ಸ್ಟಿಲ್ ನ್ಯಾಷನಲ್ ಪಾರ್ಕ್ಸ್ ಎಲ್ಲ ಯೂಶಲಿ ರಶ್ ಇರ್ತಾವಲ್ಲ, ಹಾಗೇನೆ ಅಂದ್ಕೊಂಡು ನಾವು ಕೂಡ ಪೇಷನ್ಸಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಇಲ್ಲಿ ನಮ್ಮ ಟರ್ನ್ ಬಂತು. ಸೊ ಅಲ್ಲಿ ನಾವು ಬುಕ್ ಮಾಡ್ಕೋಬೇಕಿತ್ತು, ಅಂದರೆ ರಿಸರ್ವ್ ಮಾಡಬೇಕಿತ್ತು. ಇವತ್ತು ನಾವು ಬರ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅದೆಲ್ಲ ಸ್ವಲ್ಪ ರಿಸರ್ವೇಷನ್ ತೊಗೊಳ್ಳೋದಿರ್ತದೆ. ಇಲ್ಲೊಂದು ಟನಲ್ ಬರ್ತದೆ. ಟನಲ್ ಆದಮೇಲೆ ಒಂದು ವ್ಯೂ, ತುಂಬಾ ಪಾಪ್ಯುಲರ್ ವ್ಯೂ ಅದು. ಸೊ ಅದನ್ನು ತೋರಿಸೋದಕ್ಕೆ ಬಂದಿರೋದು. ನಾವು ವರ್ನಾಲ್ ಲೇಕಿಗೆ ಬಂದಿರೋದು. ಆ್ಯಂಡ್ ಪಾರ್ಕಿಂಗ್ ಹುಡ್ಕೋದು ತುಂಬಾ ಕಷ್ಟ ಇಲ್ಲಿ. ಸೊ ಯಾರ್ಯಾರು ಇಲ್ಲಿ ವಿಸಿಟ್ ಮಾಡ್ಬೇಕು ಅಂದ್ಕೊಂಡಿರಿ ಸ್ವಲ್ಪ ಬೇಗ ಬರ್ರಿ, ಬಿಕಾಸ್ ಯಾವಾಗಲೂ ರಶ್ಶೇ ಇರ್ತದಂತೆ. ಅದಕ್ಕೆ ಸ್ವಲ್ಪ ಬೇಗನೆ ಬಂದುಬಿಡ್ರಿ. ಇಲ್ಲಿ ನೀವೇ ನೋಡ್ತಿರ್ಬೋದು ತುಂಬಾ ಪಾರ್ಕಿಂಗ್ ಫುಲ್ ಆಗದೆ. ನಾವು ಇವಾಗ ನಮ್ಮ ಟ್ರೈಲ್ ಶುರು ಮಾಡಿದ್ವಿ. ಇಲ್ಲಿ ಭಾಳ ಹೀಟ್ ವೇವ್ ಅದೇ, ಸೊ ಸಿಕ್ಕಾಪಟ್ಟೆ ಬಿಸಿಲು. ಅದಕ್ಕೆ ಸ್ವಲ್ಪ ಬೇಗನೆ ಸ್ಟ್ರೈನ್ ಆಗಿಬಿಡ್ತೀವಿ. ಆ್ಯಂಡ್ ನಾವು ಹೋಗ್ತಿರೋದು ಜಸ್ಟ್ 1 ಮೈಲ್ ಟ್ರೇಲ್ಗೆ ಫಸ್ಟು. ಅದಾದಮೇಲೆ ನೆಕ್ಸ್ಟ್ ಇನ್ನೂ ಯೋಚನೆ ಮಾಡ್ತೀವಿ. ಅಂದರೆ ಬಿಸಿಲ ಮೇಲೆ ಡಿಪೆಂಡ್ ಆಗ್ತದೆ. ಜಾಸ್ತಿ ಬಿಸಿಲಾಯಿತು ಅಂದರೆ ನಾವು ಆದಷ್ಟು ಅವಾಯ್ಡ್ ಮಾಡ್ತೀವಿ, ಇಲ್ಲ ಅಂದರೆ ಎಷ್ಟಾಗ್ತದೋ ಅಷ್ಟು ಟ್ರೈ ಮಾಡ್ತೀವಿ.
ಸ್ಟಾರ್ಟಿಂಗಲ್ಲಿ ಪಾತ್ ಎಷ್ಟು ಚೆನ್ನಾಗದೆ ನೋಡ್ರಿ. ಇಲ್ಲಿ ಮತ್ತೆ ನಮಗೆ ವಾಟರ್ ಫಾಲ್ ಥರ ಒಂದು ಸಣ್ಣ ನದಿ ಥರ ಸಿಕ್ತು. ಸೊ ನಾವು ಫುಲ್ ಎಕ್ಸೈಟೆಡ್ ಇದ್ವಿ, ಇದೆಲ್ಲ ವ್ಯೂ ಈ ಥರ ಇರ್ತದೆ, ನೋಡ್ಕೊಂಡು ಹೋಗ್ಬೋದು ಆರಾಮಾಗಿ ಅಂತ. ಬಟ್ ಬಿಸಿಲು ಜಾಸ್ತಿ ಇತ್ತು ಅಲ್ಲ, ಆಲ್ಮೋಸ್ಟ್ 46 ಡಿಗ್ರಿ ಸೆಲ್ಸಿಯಸ್ ಇತ್ತು ಆವತ್ತು. ಆ್ಯಂಡ್ ಅದಾದ್ಮೇಲೆ ನೋಡ್ರಿ ಪಾತ್ ಯಾವ ಥರ ಇದೆ ಅಂತ. ತುಂಬ ಕಾಂಪ್ಲಿಕೇಟೆಡ್ ಆಗೋಯ್ತು ಹೋಗಿ ಬರೋದು, ಬಿಕಾಸ್ ಡೌನು ಮತ್ತು ಎಲಿವೇಶನ್ ಜಾಸ್ತಿ ಇತ್ತು, ಅಂದರೆ ಹತ್ಕೊಂಡು ಹೋಗೋದು ಜಾಸ್ತಿ ಇತ್ತು. ನಂಗೆ ತುಂಬ ಇಲ್ಲಿ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ನಾನು ಜಸ್ಟ್ ವ್ಯೂನ ತೋರಿಸ್ತೀನಿ. ಇದು ಇನ್ನೇನು ಬಂದ್ವಿ ವ್ಯೂ ಪಾಯಿಂಟ್ ಹತ್ರ. ತುಂಬ ಜನ ಮೋಟಿವೇಟ್ ಮಾಡ್ತಾಯಿದ್ರು ಅಲ್ಲಿ ಎಲ್ಲರಿಗೂ ಒಬ್ರಿಗೊಬ್ರನ್ನ, ಇನ್ನೇನು ಬಂತು ವ್ಯೂ ಪಾಯಿಂಟ್, ಡೋಂಟ್ ಗಿವ್ ಅಪ್ ಅನ್ನೋ ಥರ. ಸೊ ಇದನ್ನು ನೋಡೋದಕ್ಕೆ ನಾವು ತುಂಬಾ ಕಷ್ಟಪಟ್ಟು ಬಂದ್ವಿ. ಆ್ಯಂಡ್ ತುಂಬ ಕಷ್ಟ ಅನಿಸಿದ್ದು ಟ್ರೇಲ್ ಇದೇನೆ ನನಗೆ. ಈ ಫಾಲ್ಸ್ ನೋಡೋದಕ್ಕೆ ನಾವು ಅಷ್ಟೊಂದು ಕಷ್ಟಪಟ್ಟು ಬಂದಿದ್ದು. ಇದು ಒಂದು ಬ್ರಿಡ್ಜು, ನಿಜವಾಗ್ಲೂ ವರ್ತ್ ಅಂತ ಅನಿಸ್ತದೆ, ಬಟ್ ಎಲಿವೇಶನ್ ತುಂಬ ಜಾಸ್ತಿ ಅದೇ. ಸೊ ರೆಸ್ಟ್ ತಗೊಂಡು ಬಂದ್ವಿ ನಾವು, ಅದಕ್ಕೆ ಲೇಟ್ ಆಯಿತು. ಫಾಲ್ಸ್ ನೋಡ್ತಿದ್ರೆ ನಿಜವಾಗ್ಲೂ ನಾರ್ಮಲ್ ಫಾಲ್ಸ್ ಅಂತ ಅನಿಸ್ಬೋದು, ಆದರೆ ನೋಡ್ರಿ ಎಷ್ಟು ಚೆನ್ನಾಗದೆ. ಅದರದ್ದು ಎಕ್ಸಾಕ್ಟ್ಲಿ ಆಪೋಸಿಟ್ ಏನದೆ ನೋಡ್ರಿ, ಫುಲ್ಲು ಬೆಟ್ಟ, ಇಲ್ಲಿ ಮತ್ತೆ ಅದೇ ನೀರು. ಸೊ ಇಲ್ಲಿಗೆ ನಮ್ಮದು ಟ್ರೇಲ್ ಮುಗೀತು. ಆ್ಯಂಡ್ ಆಲ್ಮೋಸ್ಟ್ 2.5 hours ತೊಗೊಂಡಿರೋದು. ಕಮ್ಮಿ ಮೈಲ್ಸ್, ಬಟ್ ಎಲಿವೇಶನ್ ಜಾಸ್ತಿ ಇರೋದಕ್ಕೆ ತುಂಬಾ ಟೈಮ್ ತೊಗೊಂತು. ಆ್ಯಂಡ್ ನಾವು ರೆಸ್ಟ್ ತೊಗೊಂಡು ಬೇರೆ ಹೋಗ್ತಾ ಇದ್ದೀವಿ. ಡೆಫಿನೆಟ್ಲಿ ಇಷ್ಟು ಬಿಸಿಲಲ್ಲಿ ಬೇರೆ ಮಾಡೋದು ಕಷ್ಟನೇ ಆಗ್ತಿತ್ತು, ಬಟ್ ಟ್ರೈ ಅಂತೂ ಮಾಡಿದ್ವಿ. 40 ಡಿಗ್ರೀಸ್ ಅದೇ ಇವಾಗ ಇಲ್ಲಿ ಬಿಸಿಲು, ಹೀಟ್ ವೇವು. ಸ್ಟಿಲ್ ನಾವು ಟ್ರೈ ಅಂತೂ ಮಾಡಿ ಕಂಪ್ಲೀಟ್ ಮಾಡಿದ್ವಿ. ಅದು ಮುಗಿಸ್ಕೊಂಡು ನಮ್ಮದು ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದು ಯೋಸಮಿಟೆ ಫಾಲ್ಸು. ಸೊ ಯೋಸಮಿಟೆ ನ್ಯಾಷನಲ್ ಪಾರ್ಕ್ ಹೋಗಿಬಿಟ್ಟು ಯೋಸಮಿಟೆ ಫಾಲ್ಸ್ ನೋಡಲಿಲ್ಲಂಗೆ ಇರಲಿಕ್ಕಾಗೋದೇ ಇಲ್ಲಲ್ಲ. ಸೊ ನಾವು ನೆಕ್ಸ್ಟ್ ಅಲ್ಲಿಗೆ ಹೋದ್ವಿ. ಇದು ಒಂಥರ ವೆರಿ ಸ್ಮಾಲ್ ಶಾರ್ಟ್ ಟ್ರೇಲ್ ಥರ, ಅಷ್ಟೊಂದು ಕಾಂಪ್ಲಿಕೇಶನ್ಸ್ ಇರಲಿಲ್ಲ. ಸ್ಟ್ರೇಟ್ ಪಾತ್ ಇತ್ತು, ಜಸ್ಟ್ 5 to 10 minutes ವಾಕ್ ಇತ್ತು ಅಷ್ಟೇ. ನಾವು ಬಂದಿದ್ದು ಲೋವರ್ ಯೋಸಮಿಟೆ. ಸೊ ಇದು ಅಷ್ಟೊಂದು ಟ್ರೇಲ್ ಥರ ಇರಲಿಲ್ಲ, ಬಟ್ ಅಪ್ಪರ್ ಯೋಸಮಿಟೆಗೆ ಹೋಗಿದ್ರೆ ತುಂಬಾ ಕಷ್ಟ ಇದೆ ಅಂತ ಕೇಳಿದ್ವಿ. ಸೊ ನಾವೇನು ಅಲ್ಲಿಗೆ ಹೋಗಿಲ್ಲ, ಇಲ್ಲಿಂದಾನೇ ಚೆನ್ನಾಗಿ ಕಾಣಿಸ್ತದೆ ನೋಡ್ರಿ ನೀವು ಕೂಡ. ನಾವು ವಾಟರ್ ಫಾಲ್ಸ್ ಹತ್ರ ತನಕ ಹೋಗಿಲ್ಲ, ಬಟ್ ಒಂದು ಕಡೆ ಇಳಿಬೋದಿತ್ತು. ಇಲ್ಲಿ ಒಂದು ಮಿನಿ ವಾಟರ್ ಫಾಲ್ಸ್ ಥರ ಇತ್ತು. ಸೊ ನಾವು ಇಲ್ಲಿ ತನಕ ಅಷ್ಟೇ ಹೋಗಿದ್ದು. ನಮಗೆ ಇಲ್ಲಿ ತನಕ ಹೋಗೋದಕ್ಕೆ ಮಾತ್ರ ಸಾಧ್ಯ ಆಯಿತು, ಯಾಕಂದರೆ ನಾವು ಬೆಳಗ್ಗೆಯಿಂದನೂ ಟ್ರೇಲ್ ಮಾಡ್ತಾನೆ ಇದ್ವಲ್ಲ, ಅದಕ್ಕೆ ನಮಗೆ ಅಲ್ಲಿ ತನಕ ಹೋಗೋದು ಬೇಡ ಅಂದ್ಕೊಂಡು ಜಸ್ಟ್ ಇಲ್ಲಿಗೆ ಸ್ಟಾಪ್ ಮಾಡಿದ್ವಿ ನಾವು. ಬಟ್ ನಮ್ಗೆ ಅಲ್ಲಿದ್ದಾಗ ಸಡನ್ನಾಗಿ ವಾಪಸ್ ಕರೆದ್ರು. ಯಾಕೆ ಅಂದರೆ ಅವಾಗ ಒಂದು ಸರ್ಚ್ ರೆಸ್ಕ್ಯೂ ನಡೀತಾ ಇತ್ತು. ಸೊ ಒಬ್ಬರು ಯಾರೋ ಕಲ್ಲುಗಳಿಂದ ಬಿದ್ದಿದ್ರಂತೆ. ಸೊ ಅವ್ರನ್ನ ರೆಸ್ಕ್ಯೂ ಮಾಡೋದಕ್ಕೆ ರೆಸ್ಕ್ಯೂ ಟೀಮ್ ಬಂದಿತ್ತು, ಆ್ಯಂಬುಲೆನ್ಸ್ ಬಂದಿತ್ತು. ಸೊ ಅದನ್ನೆಲ್ಲ ನೋಡಿಬಿಟ್ಟು ಅವಾಗ ನಮಗೆ ಸ್ವಲ್ಪ ಭಯ ಆಯಿತು. ಆ್ಯಂಡ್ ನಾವು ಹೋಗಿದ್ದು ಕೆಳಗಡೆನೇ ಅಲ್ಲ, ಸೊ ನಾವು ಬೇಗನೆ ಬಂದುಬಿಟ್ವಿ. ಬಟ್ ಇನ್ನೂ ಮುಂದೆ ಇದ್ದವರು ಅವ್ರು ಬರೋದಕ್ಕೆ ಟೈಮ್ ಆಗ್ತದೆ, ಸೊ ಅವ್ರಿಗೆ ನೀವಿದ್ರೆ ಅಲ್ಲೇ ಇರಿ, ಇಲ್ಲಿ ತನಕ ಬರಬೇಡ್ರಿ ಅಂತ ಹೇಳಿದರು. ಆ್ಯಂಡ್ ಆ್ಯಂಬುಲೆನ್ಸ್ ಕೂಡ ಬಂದದೆ, ನೀವು ನೋಡ್ಬೋದು. ಸೊ ಅಲ್ಲಿ ಹೋದವರು ಹುಷಾರಾಗಿ ಹೋಗ್ಬರ್ರಿ, ತುಂಬ ಮುಂದೆ ತನಕ ಹೋಗಬೇಡ್ರಿ. ನಾವು Airbnb ಬುಕ್ ಮಾಡ್ಕೊಂಡಿದ್ವಿ. ಸೊ ಇದು ಎಂಟ್ರೆನ್ಸ್, ಆ್ಯಂಡ್ ರಮ್ಯಾದು ಮತ್ತು ರಜತ್ ಅವ್ರು ಆ ರೂಮ್ ತೊಗೊಂಡಿದ್ರು. ಸೊ ದೆನ್ ಕಿಚನಲ್ಲಿ ನಮಗೆ ಎಲ್ಲ ಅಪ್ಲಯನ್ಸಸ್ ಇತ್ತು. ಆಲ್ಸೋ ಮೋಸ್ಟ್ಲಿ ಮುಂಚೆ ಯಾರೋ ಭಾಳ ದಿನಕ್ಕೆ ಬಂದಿದ್ರು ಅನಿಸ್ತದೆ, ಗೊತ್ತಿಲ್ಲ. ಅವ್ರಿಗೆಲ್ಲ ಆಯಿಲ್, ಸಾಲ್ಟ್, ಎವ್ರಿಥಿಂಗ್ ಇಟ್ಟು ಹೋಗಿದ್ರು. ಬಟ್ ನಾವು ಯಾವುದನ್ನು ಯೂಸ್ ಮಾಡಿಲ್ಲ, ಬಿಕಾಸ್ ನಾವು ಕೂಡ ಎಷ್ಟೊಂದು ಐಟಮ್ಸ್ ತೊಗೊಂಡು ಹೋಗಿದ್ವಿ. ಆ್ಯಂಡ್ ಇದು ಹಾಲಲ್ಲಿನೂ ಎಷ್ಟೊಂದು ಚೆನ್ನಾಗಿ ಅರೇಂಜ್ ಮಾಡಿದರು ಅವರು. ಆಲ್ಸೋ ನಮಗೆ ಡೈನಿಂಗ್ ಟೇಬಲ್ ಇತ್ತು, ಫ್ರಿಡ್ಜ್ ಇತ್ತು. ಸೊ ನಾವು 2 bed 1 bath ಬುಕ್ ಮಾಡ್ಕೊಂಡಿದ್ವಿ. ನಮ್ಮದು ಜಸ್ಟ್ 2 nights ಬೇಕಿತ್ತು. ಇದು ನಮ್ಮ ರೂಮು. ಸೊ ರೂಮ್ ಕೂಡ ಭಾಳ ಚೆನ್ನಾಗೇ ಮೇಂಟೈನ್ ಮಾಡಿದರು ಅವರು. ಕ್ಲೀನಾಗಿತ್ತು ನಾವು ಹೋದಾಗ. ಆ್ಯಂಡ್ ನಾವಿಲ್ಲಿ ಜೊತೆಗೆ ಇರ್ಬೋದು ಎಲ್ಲರೂ ಅಂದ್ಬಿಟ್ಟು ನಾವು Airbnb ಬುಕ್ ಮಾಡ್ಕೊಂಡಿದ್ವಿ. ಸೊ ಇದು ಬಂದುಬಿಟ್ಟು ಹಿಂದೆಗಡೆ ಈ ಥರ ಫುಲ್ಲು ಜಾಸ್ತಿ ಸ್ಪೇಸ್ ಇತ್ತು. ಸೊ ಅವ್ರು ಇದು ಹಾಟ್ ವಾಟರ್ ಟಬ್ ಥರ ಇಟ್ಕೊಂಡಿದ್ರು. ಎಲ್ಲರಿಗೂ ಈ ನನ್ನ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಇನ್ನೂ ಒಂದು ಜಾಗ ಎಲ್ಲಿ ಹೋಗಿದ್ವಿ, ವಾಪಸ್ ಬಂದ್ವಾ ನಾವು ಸಿಯಾಟ್ಲಿಗೆ, ಅವರೆಲ್ಲಿ ಹೋದರು ಅನ್ನೋದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.